ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಮೇಲೆ ಇಬ್ಬರು ಸಚಿವರು ಈಗ ಕಣ್ಣಿಟ್ಟಿದ್ದಾರೆ. ನನಗೆ ಸಿಗಬೇಕು ಖಾತೆ ಅನ್ನುವಂಥದ್ರ ಬಗ್ಗೆ ರಾಮಲಿಂಗಾರೆಡ್ಡಿ ಅವರು ಸಾಕಷ್ಟು ಒತ್ತಡವನ್ನು ಹೇರ್ತಾ ಇದ್ದಾರೆ. ಮತ್ತೊಂದು ಕಡೆ ಕೃಷ್ಣ ಬೈರೇಗೌಡ ಕೂಡ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಪಡೆದುಕೋಬೇಕು ಅನ್ನುವಂಥದ್ರ ಬಗ್ಗೆ ಜಿದ್ದಿಗೆ ಬೆದ್ದಿದ್ದಾರೆ. ಈಗ ಇವರಿಬ್ಬರ ಜೊತೆಗೂ ಕೂಡ ಪ್ರತ್ಯೇಕವಾಗಿ ವಿಧಾನಸೌಧದಲ್ಲಿ ಸಭೆ ನಡೆಸಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ ಖಾತೆ ನೀಡುವಂಥ ಸಾಧ್ಯತೆಗಳು ದಟ್ಟವಾಗಿ ಕಂಡುಬರ್ತಾ ಇವೆ. ಆದರೆ ಜಲಸಂಪನ್ಮೂಲ ಖಾತೆ ನನಗೆ ಬೇಡ, ಅದು ಬಿಟ್ಟು ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಡಿ ಅನ್ನುವಂಥದ್ರ ಬಗ್ಗೆ ರೆಡ್ಡಿ ಒಲವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಮೇಲೆ ರಾಮಲಿಂಗಾರೆಡ್ಡಿ ಅವರೀಗ ಕಣ್ಣಿಟ್ಟಿದ್ದಾರೆ. ಹಾಗಾಗಿ ನನಗೆ ಜಲಸಂಪನ್ಮೂಲ ಖಾತೆ ಬೇಡ ಅನ್ನುವಂಥದ್ದು ಅವರ ಮಾತು. ಇನ್ನು ಇವರಿಬ್ಬರ ನಡುವೆ ಯಾರಿಗೆ ಖಾತೆ ಹಂಚಿಕೆ ಆಗತ್ತೆ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ ಖಾತೆಯೇ ಆಲ್ಮೋಸ್ಟ್ ಫೈನಲ್ ಆಗಬಹುದು ಅನ್ನುವಂಥದ್ರ ಬಗ್ಗೆ ಸಿಕ್ಕಿರುವಂಥ ಮಾಹಿತಿ. ಸೊ ಹಾಗಾಗಿ ಒಂದು ವೇಳೆ ಈಗ ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ ಖಾತೆಯೇ ಫೈನಲ್ ಆದರೆ ಆಗ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೃಷ್ಣ ಬೈರೇಗೌಡ ಪಾಲಾಗಬಹುದು ಅಂತಲೂ ಕೂಡ ಈಗ ಹೇಳಲಾಗ್ತಾ ಇದೆ. ಸೊ ಒಟ್ಟಿನಲ್ಲಿ ನೆಕ್ಸ್ಟ್ ಇನ್ಯಾರ್ಯಾರಿಗೆ ಖಾತೆಗಳು ಹೇಗೆ ಹಂಚಿಕೆ ಆಗಬಹುದು ಅನ್ನುವಂಥದ್ರ ಬಗ್ಗೆ ಒಂದು ಸಂಭಾವ್ಯ ಖಾತೆಯ ಪಟ್ಟಿ ನಿಮಗೆ ಸ್ಕ್ರೀನ್ ಮೇಲೆ ನಾವು ತೋರಿಸ್ತಾ ಇದ್ದೀವಿ ನೋಡಿ. ಡಾಕ್ಟರ್ ಜಿ ಪರಮೇಶ್ವರ್ ನಿನ್ನೆ DCM ಆಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ಅವರಿಗೆ ಕಂದಾಯ ಖಾತೆ ಲಭ್ಯವಾಗುವಂಥ ಸಾಧ್ಯತೆಗಳಿವೆ. ಜೊತೆಗೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಗೃಹ ಖಾತೆ, ಹೋಮ್ ಮಿನಿಸ್ಟ್ರಿ ಅವರಿಗೆ ಸಿಗಬಹುದು. ಇನ್ನು ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಹಂಚಿಕೆ ಕಗ್ಗಂಟು ಇನ್ನೂ ಕೂಡ ಹಾಗೆ ಮುಂದುವರೆದಿದೆ. ಇನ್ನು ರಾಮಲಿಂಗಾರೆಡ್ಡಿ ಅವರ ಮನವೊಲಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ರಾಮಲಿಂಗಾರೆಡ್ಡಿ ಮತ್ತು ಕೃಷ್ಣ ಬೈರೇಗೌಡ ಜೊತೆಗಿನ ಸಭೆ ಈಗ ಮುಗಿದಿದೆ. ಸುಮಾರು 20 ನಿಮಿಷಗಳ ಕಾಲ ಇಬ್ಬರನ್ನೂ ಕೂರಿಸಿಕೊಂಡು ಡಿಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಅವರ ಕೊಠಡಿಯಲ್ಲಿ ನಡೆದಂಥ ಒಂದು ಸಭೆ ಇದು. ಅವರ ಜೊತೆಗಿನ ಸಭೆಯಲ್ಲಿ ಕೊನೆಗೇನಾಗುತ್ತೆ, ಬಹುಶಃ ಕೃಷ್ಣ ಬೈರೇಗೌಡರಿಗೆ ಜಲಸಂಪನ್ಮೂಲ ಖಾತೆ ಹಂಚಿಕೆಯಾಗಿ ರಾಮಲಿಂಗಾರೆಡ್ಡಿ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಸಿಗುತ್ತಾ ಅನ್ನುವಂಥದ್ರ ಬಗ್ಗೆ ಈಗ ಇನ್ನು ಕೆಲವೇ ಹೊತ್ತಿನಲ್ಲಿ ಕ್ಲಾರಿಟಿ ಸಿಗುತ್ತೆ. ಯಾಕಂದರೆ ಇವತ್ತು ಸಂಜೆ ಹೊತ್ತು ಮುಳುಗೋದ್ರೊಳಗೆ ಎಲ್ಲ ರೀತಿಯಾದಂಥ ವಿವರಗಳು ನಾನು ನಿಮಗೆ ನೀಡ್ತೀನಿ, ಎಲ್ಲ ಖಾತೆಗಳ ಹಂಚಿಕೆ ಆಗತ್ತೆ ಅನ್ನುವಂಥ ಒಂದು ಮಾತುಗಳನ್ನು ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಸೊ ಹಾಗಾಗಿ ಡಿಕೆ ಸಂಪುಟದಲ್ಲಿ ಈಗ ಸಚಿವರಿಗೆ ಖಾತೆಗಳನ್ನು ಹಂಚುವಂಥ ಒಂದು ಕಸರತ್ತು ಜೋರಾಗಿ ನಡೀತಾ ಇದೆ.